ಮಾರ್ಕೆಟ್ ಲೆನ್ಸ್ ಆದಿತ್ಯ ಬಿರ್ಲಾ ಸನ್ ಲೈಫ್ ಎಎಂಸಿ ಲಿಮಿಟೆಡ್ ನಿಮ್ಮ ಮುಂದಿಡುತ್ತದೆ. ಈ ಸರಣಿ ನಮ್ಮ ಆಳವಾದ ಸಂಶೋಧನೆ ಮತ್ತು ಹೂಡಿಕೆ ಪರಿಜ್ಞಾನವನ್ನು ಬಳಸಿಕೊಂಡು ಮಾರುಕಟ್ಟೆಯ ಶಬ್ದವನ್ನು ಕಡಿಮೆ ಮಾಡಿ ಮಾರುಕಟ್ಟೆಯನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 2025ರಲ್ಲಿ ಅಮೂಲ್ಯ ಲೋಹಗಳು ಅತ್ಯುತ್ತಮ ಪ್ರದರ್ಶನ ನೀಡಿದವು. ಡಾಲರ್ ಆಧಾರದಲ್ಲಿ ನೋಡಿದರೆ ಚಿನ್ನವು ಸುಮಾರು 65% ಲಾಭ ನೀಡಿತು. ಅದೇ ಸಮಯದಲ್ಲಿ ಬೆಳ್ಳಿ ಸುಮಾರು 150% ಏರಿಕೆಯನ್ನು ಕಂಡಿತು. ಜಾಗತಿಕ ಅನಿಶ್ಚಿತತೆಯ ಪರಿಸ್ಥಿತಿಯಲ್ಲಿ ಇವು ಇಕ್ವಿಟಿಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಬಲವಾದ ರಕ್ಷಣೆ ನೀಡಿವೆ. ಆದರೆ ಈಗ ಪರಿಸ್ಥಿತಿ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಗೋಲ್ಡ್ ಟು ನಿಫ್ಟಿ ಅನುಪಾತವು ಮತ್ತೆ ಮಹಾಮಾರಿಗೆ ಮುಂಚಿನ ಮಟ್ಟಗಳಿಗೆ ತಲುಪಿದೆ. ಇತಿಹಾಸದ ಪ್ರಕಾರ ಈ ಮಟ್ಟವು ಸಾಮಾನ್ಯವಾಗಿ ಇಕ್ವಿಟಿಗಳ ಪರವಾದ ಮಹತ್ವದ ತಿರುವನ್ನು ಸೂಚಿಸುತ್ತದೆ. ಕಳೆದ 2 ದಶಕಗಳಲ್ಲಿ ಇಂತಹ ಪರಿಸ್ಥಿತಿಗಳು 3 ಬಾರಿ ಕಂಡುಬಂದಿವೆ. ಜಾಗತಿಕ ಹಣಕಾಸು ಸಂಕಷ್ಟದ ನಂತರ 2011ರಿಂದ 2013ರ ನಡುವೆ ಮತ್ತು ಮತ್ತೆ 2020ರಲ್ಲಿ. ಈ ಎಲ್ಲ ಸಂದರ್ಭಗಳಲ್ಲಿ ಮಧ್ಯ ಮತ್ತು ದೀರ್ಘಾವಧಿಯಲ್ಲಿ ಭಾರತೀಯ ಇಕ್ವಿಟಿಗಳು ಅಮೂಲ್ಯ ಲೋಹಗಳನ್ನು ಮೀರಿಸಿ ಪ್ರದರ್ಶನ ನೀಡಿವೆ. ಈ ದೃಷ್ಟಿಕೋನವನ್ನು ಮತ್ತಷ್ಟು ಬಲಪಡಿಸುವ ಮತ್ತೊಂದು ಪ್ರಮುಖ ಸೂಚಕ ಇದೆ. ಅದು ಲಾಭದ ಬೆಳವಣಿಗೆ ಮತ್ತು ಮಾರುಕಟ್ಟೆ ಮೌಲ್ಯವರ್ಧನೆ ನಡುವಿನ ವ್ಯತ್ಯಾಸ. 2025ರಲ್ಲಿ ಟಾಪ್ 1000 ಪಟ್ಟಿ ಮಾಡಲಾದ ಕಂಪನಿಗಳ ಒಟ್ಟು ಲಾಭವು ವರ್ಷದಿಂದ 11% ಹೆಚ್ಚಾಯಿತು. ಆದರೆ ಅವರ ಮಾರುಕಟ್ಟೆ ಮೌಲ್ಯವರ್ಧನೆ ಕೇವಲ 6% ಮಾತ್ರವಿತ್ತು. ಇದರಿಂದ ಆದಾಯದ ಬೆಳವಣಿಗೆ ಬೆಲೆ ಏರಿಕೆಯನ್ನು ಮೀರಿಸಿದೆ ಎಂಬುದು ಸ್ಪಷ್ಟವಾಗುತ್ತಿದೆ. ಇದು ಇಕ್ವಿಟಿಗಳಿಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸುತ್ತದೆ. ಎಬಿಎಸ್ಎಲ್ ಎಎಂಸಿನಲ್ಲಿ 2026ರಲ್ಲಿ ಹೊಸ ಮಾರುಕಟ್ಟೆ ಗರಿಷ್ಠ ಮಟ್ಟಗಳನ್ನು ಕಾಣುವ ಸಾಧ್ಯತೆ ಹೆಚ್ಚಿದೆ. ಬಲವಾದ ಆದಾಯ ವೇಗ, ರೂಪಾಯಿ ಮೌಲ್ಯ ಕುಸಿತದಿಂದ ಕಡಿಮೆ ಒತ್ತಡ ಮತ್ತು ಹೊಸ ಲಿಸ್ಟಿಂಗ್ಗಳ ಆರೋಗ್ಯಕರ ಪೈಪ್ಲೈನ್ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. ಇಕ್ವಿಟಿಗಳು ಮತ್ತೆ ಪ್ರಮುಖ ಸ್ಥಾನವನ್ನು ಪಡೆದುಕೊಳ್ಳಲು ಸಿದ್ಧವಾಗುತ್ತಿವೆ ಎಂಬುದು ಸ್ಪಷ್ಟವಾಗುತ್ತಿದೆ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಹೂಡಿಕೆ ಮಾಡುವ ಮೊದಲು ಎಲ್ಲ ಯೋಜನೆ ಸಂಬಂಧಿತ ದಾಖಲೆಗಳನ್ನು ಗಮನದಿಂದ ಓದಿರಿ.